ಕೆಆರ್ಪೇಟೆ ಕ್ಷೇತ್ರದ ಮಾಜಿ ಶಾಸಕ ಮತ್ತು ಮಾಜಿ ಸಚಿವ ನಾರಾಯಣಗೌಡ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರು ಶೀಘ್ರದಲ್ಲೇ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿಕೊಂಡಿದ್ದಾರೆ. ನಾರಾಯಣಗೌಡರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಮಾಹಿತಿ ಕೊಟ್ಟಿದ್ದಾರೆ. ಕೆಆರ್ಪೇಟೆ ಭಾಗದ ಮುಖಂಡರು ಸೇರ್ಪಡೆಯಾಗ್ತಾ ಇದ್ದಾರೆ. ನಾರಾಯಣಗೌಡರ ಸೇರ್ಪಡೆಯ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಹೌದು, ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ ಕೆಆರ್ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣ ಅವರು ಏನಿದ್ದಾರೆ ಅವರ ಹಿಂಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕಂಕೆರೆ ಜವರಾಯಗೌಡ ಇರ್ಬೋದು, ಈ ಥರ ಒಂದು 100 ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಕಂಡೀಷನ್ ಏನಾದ್ರು ಹಾಕೊಂಡು ಬರ್ತಾವೆ? ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ. ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕು, ಈಗ ನಾವೆಲ್ಲ ಚೆನ್ನಾಗಿರುವ ಕಾಂಗ್ರೆಸ್ನಲ್ಲಿ ನಮ್ಮನ್ನೆಲ್ಲ ಗೌರವ ನಡೆಸ್ಕೊತಾ ಇರುವ ಅಷ್ಟೇ. ಬರೋದಕ್ಕಿಂತ ಮೊದಲು ಏನು ಕಂಡೀಷನ್ ಕೇಳದೇ ಇರೋರೇ ಪಕ್ಷದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ. ಹಾಗಾಗಿ ಆ ಥರದ್ದೇನು ಅವರು ಕೇಳಿಲ್ಲ, ನಾವು ಆ ಥರದ್ದೇನು ನಾಗಮಂಗಲದಲ್ಲಿ ಅಪ್ಪಾಜಿಗೌಡರು ಬಂದವರಲ್ಲ. ಶಿವರಾಮೇಗೌಡರು ಬಹುಶಃ ಅಲ್ಲಿ ಇಲ್ಲಿ ಮಾತಾಡಿರೋದು ಕೇಳಿದ್ದೀನಿ, ನಾನು ನೇರವಾಗಿ ಇನ್ನೂ ಮಾತಾಡಿಲ್ಲ. ಅಧ್ಯಕ್ಷತನು ಸ್ವಲ್ಪ ಮಾತಾಡಿದ್ದಾರೆ ಅಂತ ಕೇಳಿದ್ದೀನಿ, ನೋಡೋಣ. ಅವರು ಸೇರ್ಪಡೆ ಆಗ್ತಾರೆ ಅನ್ನೋದು ನೋಡೋಣ, ಇನ್ನೂ ನನ್ನ ಜೊತೆ ನೇರವಾಗಿ ಮಾತಾಡಿಲ್ಲ, ನಾರಾಯಣಗೌಡರು ಸೇರ್ಪಡೆ ಅದನ್ನೆಲ್ಲ ಇನ್ನೂ ಮೊದಲನೇ ಹಂತದಲ್ಲಿ ಮಾತುಕತೆ ಆಗಿದೆ, ಮಾತನಾಡಿದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಡೇಟ್ ನಿಗದಿ ಮಾಡೋ ಅಂತ ಇದಕ್ಕೆ ತಲುಪಿಲ್ಲ, ಮಾತಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.